ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಕುಪ್ಪೂರು ಮಠದ ಭಾವೈಕ್ಯತೆಯ ಮರಳು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇಂದಿನಿಂದ ಅದ್ದೂರಿಯಾಗಿ ಆರಂಭವಾಗಲಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲವಾರು ಸಾಂಸ್ಕೃತಿಕ ಮತ್ತು ಜಾನಪದ ಕಾರ್ಯಕ್ರಮಗಳು ಇರಲಿವೆ. ನಾಡಿನ ಹಲವಾರು ಕಡೆಯಿಂದ ಭಕ್ತ ಸಮೂಹ ಬರಬಹುದಾಗಿ ದೇವಾಲಯದ ಆಡಳಿತಾಧಿಕಾರಿ ವಾಗೀಶ್ ಪಂಡಿತಾರಾಧ್ಯ ತಿಳಿಸಿದ್ರು. ತಾಲೂಕಿನ ಕಪ್ಪೂರೇಶ್ವರ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಪ್ರತಿಭಾನ್ವಿತರಿಗೆ ಮರಳು ಸಿದ್ಧ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗುವುದು. ಶಿಕ್ಷಣ ಕ್ಷೇತ್ರ, ಸಮಾಜಮುಖಿ ಕ್ಷೇತ್ರ, ಕಲಾ ಕ್ಷೇತ್ರ ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಸೇರಿದಂತೆ ಇನ್ನೂ ಅನೇಕರಿಗೆ ಮರಳು ಸಿದ್ಧ ಶ್ರೀ ಪ್ರಶಸ್ತಿಯನ್ನ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಜಾತ್ರಾ ಮಹೋತ್ಸವದ ಅಧ್ಯಕ್ಷತೆಯನ್ನ ಶಾಸಕ ಸುರೇಶ್ ಬಾಬು ವಹಿಸಲಿದ್ದು, ಉಜ್ಜಯಿನಿ ಮಹಾಮಠದ ಜಗದ್ಗುರು ಸಿದ್ದಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಕಪ್ಪೂರು ಮಠದ ತೇಜಸ್ವರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇನ್ನೂ ಅನೇಕ ಸಂಸ್ಥಾನಗಳ ಸ್ವಾಮೀಜಿಗಳ ಆಶೀರ್ವಚನದೊಂದಿಗೆ ಶ್ರೀ ಮರಳಸಿದ್ದೇಶ್ವರ ಕೃಪೆಗೆ ನಾಡಿನ ಭಕ್ತರೆಲ್ಲ ಪಾಲ್ಗೊಂಡು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಆಡಳಿತಾಧಿಕಾರಿ ವಾಗೀಶ್ ಪಂಡಿತಾರಾಧ್ಯ ಅವರು ತಿಳಿಸುತ್ತಾರೆ. 5:30ಕ್ಕೆ ಆ ಸ್ವಾಮಿಯವರು ರಥದಿಂದ ಇಳಿದು ವಿಜೃಂಭಣೆಯಿಂದ ರಾಜ ಮರ್ಯಾದೆ ಗೌರವದೊಂದಿಗೆ ನಾವು ಆ ಸ್ವಾಮಿಯನ್ನು ಕರೆತಂದು ಉಯ್ಯಾಲೆ ಉತ್ಸವವನ್ನು ಮಾಡ್ತೀವಿ. ಆ ಉಯ್ಯಾಲೆ ಉತ್ಸವವನ್ನೇ ಯಾವ ರೀತಿಯನ್ನಪ್ಪ ಮಾಡ್ತೀವಿ ಅಂದರೆ, ಹೆಂಗೆ ರಾಜ ಮರ್ಯಾದೆಯೊಂದಿಗೆ ಒಂದು ಬಿರುದಾವಳಿಗಳನ್ನು ಇಟ್ಕೊಂಡು ಎಲ್ಲ ಬಿರುದಾವಳಿಗಳನ್ನು ತಗೊಂಡು ಆ ಸ್ವಾಮಿಯನ್ನು ರಥದಿಂದ ಇಳಿಸ್ಕೊಂಬಂದು ಉಯ್ಯಾಲಿಗೆ ಹಾಕಿ ಎಲ್ಲ ಭಕ್ತರು ಬಂದು ಆ ಉಯ್ಯಾಲಿಗೆ ಹಾಕಿದಾಗ ಅವರ ಕಷ್ಟಗಳನ್ನು, ನಮ್ಮ ಕಷ್ಟವನ್ನು ಪರಿಹರಿಸ್ಕೊಳಪ್ಪ, ಹೆಂಗೆ ನೀನು ತೊಟ್ಲಲ್ಲಿ ತೂಗ್ತೀಯೋ ನಮ್ಮ ಮನೆಯೂ ಅದೇ ತೀರ ಬೆಳಗಲಿ ಅಂತ ಹೇಳಿ ಕೆಲವರು ಅವರವರ ಇಚ್ಛೆಯಂತೆ ಬಂದು ಆರತಿ ಮಾಡೋದು, ಅವರವರ ಕಷ್ಟಗಳನ್ನು ಬೇಡ್ಕೊಂಡು ಆ ಕೆಲಸವನ್ನು ಆ ದಿವಸ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಆದ ನಂತರ ಕುಪ್ಪೂರು ಮಠದ ಶ್ರೀ ಪ್ರಶಸ್ತಿಯನ್ನು ಶ್ರೀ ಎಂ ಕೃಷ್ಣೇಗೌಡರು, ನಿವೃತ್ತ ಪ್ರಾಧ್ಯಾಪಕರು ಮತ್ತು ಖ್ಯಾತ ವಾಗ್ಮಿಗಳು, ಕನ್ನಡ ವಿದ್ವಾಂಸರು, ಅವರು ಮೈಸೂರು. ಈ ಪ್ರಶಸ್ತಿಯನ್ನು ಕೃಷ್ಣೇಗೌಡರಿಗೆ ನಾವು ಅವ್ರಿಗೆ ಕೇಳಿದಾಗ ಅವರು ತುಂಬ ಸಂತೋಷದಿಂದ ಅವರು ಶ್ರೀ ಮಠಕ್ಕೆ ನಾವು ಯತೀಶ್ವರಾಚಾರ್ಯ ಸ್ವಾಮೀಜಿಯವರು ಇದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಹಂಗಾಗಿ ಅವರು ಆ ಕಾರ್ಯಕ್ರಮದಲ್ಲಿ ನಾವು ಕರೆದಾಗ ಬರೋಕ್ಕಾಗಲ್ಲ, ನೀವು ಅದು ಕಾರ್ಯವನ್ನು ನಡೆಸ್ತಿದ್ದೀರಾ ಅಂತ ಹೇಳಿದಾಗ ತುಂಬ ಹೃದಯದಿಂದ ಅವರು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಎಸ್ ಪರಮೇಶ್ವರು ಅವರು ಸಹ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಸಮಾಜದ ಸದಸ್ಯರು, ಜಿಲ್ಲಾ ಅಧ್ಯಕ್ಷರಾಗಿರ್ತಾರೆ. ಸಿದ್ಧಗಂಗಾ ಸಂಸ್ಥೆಯಲ್ಲಿ ವೈದ್ಯಕೀಯಲ್ಲಿ ಮಹಾವಿದ್ಯಾಲಯದಲ್ಲಿ ಅವರು ಒಂದು ಕಾರ್ಯವನ್ನು ರೂಪಿಸ್ತಿರ್ತಾರೆ. ಸಾಮಾಜಿಕ ಕಾರ್ಯಗಳಲ್ಲಿ ಒಂದು ಬಹಳ ನಿಷ್ಠೆಯಿಂದ ಒಂದು ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಿದಾಗ ಅವರು ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಧರ್ಮ ರತ್ನಾಕರ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಮತ್ತು ಡಾಕ್ಟರ್ ಎಸ್ ವಿಜಯಲಕ್ಷ್ಮಿ ಅಂತ ಒಳ್ಳೆಯ ಸ್ವಾಮಿಯವರು ವಿಜೃಂಭಣೆಯಿಂದ ಆ ರಥದ ಕಾರ್ಯಕ್ರಮ ಇರುತ್ತದೆ. ಆ ದಿವಸ ನಾವು ಯಾರಿಗೇ ಆಗಿರಲಿ, ಎಲ್ಲ ಭಕ್ತರು ಸಹ, ಎಲ್ಲ ಸ್ವಾಮೀಜಿಗಳು, ನಾಡಿನ ಹರಗುರು ಚರಮೂರ್ತಿಗಳು ಆ ಕಾರ್ಯಕ್ರಮದಲ್ಲಿ, ರಾಜಕೀಯ ಮುಖಂಡರುಗಳು, ಭಕ್ತಮಾಶ್ಯರು ಎಲ್ಲರೂ ಒಗ್ಗೂಡ್ಕೊಂಡು ಭಗವಂತ ನಮ್ಮನ್ನು ವರ್ಷವೆಲ್ಲ ನಮ್ಮನ್ನು ಕಾಪಾಡಿ ನಮ್ಮನ್ನು ಸಲಹಿರ್ತಾನೆ. ನಾವು ಈ 2 ದಿವಸ ಒಂದು ಕಾರ್ಯದಲ್ಲಿ ನಾವು ಭಾಗಿಯಾಗಿ ಆ ಸ್ವಾಮಿಯನ್ನು ಯಶಸ್ವಿಯಾಗಿ ನಾವು ವಿಜೃಂಭಣೆಯಿಂದ ಹೊತ್ತು ಮೆರಿಬೇಕು ಅಂತ ಹೇಳಿ ಈ 2 ದಿವಸ ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರ್ತಾರೆ. ಆ ಬ್ರಹ್ಮರಥೋತ್ಸವವನ್ನು ಸಹ ಎಲ್ಲರೂ ಭಕ್ತಾದಿಗಳು ಅವರ ಕಷ್ಟ ಪಾಲನೆಗಳನ್ನು ಬೇಡ್ಕೊಂಡು ಆ ರಥವನ್ನು, ಭಗವಂತ ನಾನು ನಿಮ್ಮನ್ನು ರಥದ ಮೇಲೆ ಕುಂಡ್ರಿಸಿ ನಾವು ಎಳಿತಿದ್ದೀವಿ, ನಮ್ಮ ಕಷ್ಟ ಕಾರ್ಯಗಳು ಇದೇ ರೀತಿ ನಮ್ಮನ್ನು ಹೋಗಿ ನಮಗೆ ಒಳ್ಳೆಯದಾಗಲಿ,
ನಮ್ಮನ್ನು ಮುಂದಕ್ಕೆ ನಿನ್ನ ರಥ ಹೆಂಗೆ ಮುಂದಕ್ಕೆ ಬರುತ್ತೋ ನಮ್ಮನ್ನು ಸಹ ಅದೇ ರೀತಿ ನೀವು ಸಹ ಮುಂದಕ್ಕೆ ನಮ್ಮನ್ನು ತಗೊಂಡೋಗ್ರಿ ಅಂತ ಹೇಳಿಬಿಟ್ಟು ಆ ರಥ